ನಮ್ಮ ಇದರಲ್ಲಿ ಪ್ರತೀತಿ ಏನು ಅಂದ್ರೆ, ನಾವು ಮಣ್ಣಲ್ಲಿ ಇಟ್ಟ ಮೇಲೆ 3ನೇ ದಿವಸದಲ್ಲಿ ಹಾಲು ತುಪ್ಪ ಅಂತ ಒಂದು ಕಾರ್ಯ ಮಾಡ್ತೀವಿ. ಅದನ್ನ ಇವತ್ತು ಕುಟುಂಬದವರೆಲ್ಲ ಸೇರಿ, ವಿಶೇಷವಾಗಿ ಹೆಚ್ಚಿನ ರೀತಿ ಹೊರಗಿನವರು ಬಂದಿದ್ರು, ಎಲ್ಲಾ ಪ್ರೀತಿ ಪಾತ್ರರು ಬಂದು ಶ್ರದ್ಧಾ ಭಕ್ತಿಯಿಂದ ಹಾಲು ತುಪ್ಪನ ಬಿಟ್ಟು ಅವ್ರಿಗೆ ಸದ್ಗತಿ ಸಿಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಬಂದಂತರ ಎಲ್ರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳಕ್ ಇಷ್ಟಪಡ್ತೀನಿ. ಅಮ್ಮನಿಗೆ ಈ ಇದರಲ್ಲಿ ಎಲ್ಲದನ್ನು ಇಡಲ್ಲ. ಅವ್ರಿಗೆ ಚಕ್ಲಿ ತುಂಬಾ ಇಷ್ಟ, ಮೈಸೂರ್ ಪಾಕ್ ಅವ್ರಿಗೆ ಇಷ್ಟವಾದ ಸಿಹಿ. ಇವತ್ತು ನಾವು ಅದನ್ನ ನಿನ್ನೆ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿ ತಂದು ಅವರಿಗೆ ಸಮರ್ಪಣೆ ಮಾಡಿದ್ವಿ ಮನಸ್ಪೂರ್ವಕವಾಗಿ. ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತೆ ರುದ್ರ ಚಮಕ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ 11 ದಿವಸನೂ ಅದು ಪಾರಾಯಣ ಮಾಡ್ಬೇಕು ಅಂತ ಅಪ್ಪ ಸಂಕಲ್ಪ ಮಾಡಿಸಿದ್ದಾರೆ. ಅದರಿಂದ ಅದು ನಿರಂತರವಾಗಿ 11 ದಿವಸ ತನಕ ನಡೆಯುತ್ತೆ. ಇವತ್ತು ಆ ಪಾರಾಯಣ ಆದ ಮೇಲೆನೆ ಧೂಪ ದೀಪಗಳನ್ನ ಮಾಡಿ ಹಾಲು ತುಪ್ಪನ ಬಿಟ್ಟು ನಮ್ಮ ಕಾರ್ಯಕ್ರಮನ ಪ್ರಶಾಂತವಾಗಿ ಸುಸೂತ್ರವಾಗಿ ಮಾಡಿದ್ವಿ.